ಇನ್ನು ರಾಜ್ಯದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರ, ಗೃಹಲಕ್ಷ್ಮಿ ಆಗಿರಬಹುದು, ಗೃಹಜ್ಯೋತಿ ಆಗಿರಬಹುದು, ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಗೃಹಜ್ಯೋತಿ ಪರಿಷ್ಕರಣೆಗೆ ಮುಂದಾಗಿದೆ. ಅದೇ 200 ಯೂನಿಟ್ ತನಕ ಕರೆಂಟ್ ಫ್ರೀ. ಗೃಹಜ್ಯೋತಿ ಆಯ್ಕೆಯನ್ನು ಫಲಾನುಭವಿಗಳಿಗೆ ಬಿಟ್ಟಿದೆ ಸರ್ಕಾರ. ಗೃಹಜ್ಯೋತಿ ಅರ್ಜಿಯಲ್ಲಿ ಹೊಸ ಆಯ್ಕೆಯನ್ನು ಇಂಧನ ಇಲಾಖೆ ನೀಡಿದೆ. ಬಳಕೆದಾರರಿಗೆ ಮತ್ತೆ ಹೊಸ ಫಾರಂ ನೀಡಿದೆ ಇಲಾಖೆ. ಸ್ವಇಚ್ಛೆಯಿಂದ ಯೋಜನೆ ಬಿಟ್ಟು ಕೊಡುವ ಬಗ್ಗೆ ಹೊಸ ಆಯ್ಕೆಯಂತೆ. ಪಾರ್ಟ್ 2ನಲ್ಲಿ ಹೊಸ ಆಯ್ಕೆಯನ್ನು ಸರ್ಕಾರ ನೀಡಿದೆ. ಓಕೆ, ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ನಾನು ಗೃಹಜ್ಯೋತಿ ಯೋಜನೆಯನ್ನು ಬಿಟ್ಟು ಕೊಟ್ಟಿದ್ದೇನೆ, ಗಿವ್ ಇಟ್ ಅಪ್ ಅಂತಾರಲ್ಲ, ಆ ಗಿವ್ ಇಟ್ ಅಪ್ ಮಾಡಿದ್ದೀನಿ ಅಂತ ಸಪ್ರೇಟ್ ಕಾಲಮ್ ಮಾಡಿದಾರಂತೆ. ಅದನ್ನು ನೀವು ಫಿಲ್ ಮಾಡಿದ್ರೆ ನೀವು ಫಲಾನುಭವಿ ಆಗಿರಲ್ಲ. ಅನುಕೂಲವಾಗಿರೋರು, ದುಡ್ಡಿರೋರು, ಸ್ಥಿತಿವಂತರು ಮಾಡ್ಬೋದು, ಅವರ ಆಯ್ಕೆ ಅದು. ಸೊ ಈಗ ಗೃಹಜ್ಯೋತಿಯ ಫಾರಮ್ ನೀವು ನೋಡ್ತಾ ಇದ್ದೀರಾ. ಈ ಗೃಹಜ್ಯೋತಿ ಫಾರಮ್ನ ಫಿಲಪ್ ಮಾಡಬೇಕು, ಮಾಡಿ ಡೀಟೇಲ್ಸ್ ಎಲ್ಲ ಕೊಡಬೇಕು. ಅಲ್ಲಿ ಪಾರ್ಟ್ ಬಿನಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಗಿವ್ ಇಟ್ ಅಪ್ ಮಾಡ್ತೀರಾ, ಬಿಟ್ಕೊಡ್ತೀರಾ ಅಂದರೆ ನೀವು ಹೌದು ಅಂತ ಹಾಕಿದ್ರೆ ನಿಮಗೆ ಮತ್ತೆ ಮುಂದಿನ ತಿಂಗಳಿಂದ ಕರೆಂಟ್ ಬಿಲ್ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರೇ ಕೇಳ್ಕೊಂಡಿದ್ದರು, ಫಲಾನುಭವಿಗಳಲ್ಲಿ ಆರ್ಥಿಕವಾಗಿ ಅನುಕೂಲ ಇರೋರು ಬಿಟ್ಕೊಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಯಾರಿಗೆ ಗೃಹಜ್ಯೋತಿ ಯೋಜನೆ ಬೇಡವೋ ಅಥವಾ ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೋ ಅವರು ಫಾರಮ್ ಫಿಲಪ್ ಮಾಡೋದು ಕಡ್ಡಾಯನಾ ಅಂತ? ಹೌದು, ಅವರು ಫಾರಮ್ ಅನ್ನ ಫಿಲಪ್ ಮಾಡಬೇಕು. ಬಟ್ ಅಂದ್ರೆ ಫಿಲಪ್ ಅಂದ್ರೆ ಅದಕ್ಕೊಂದು ಸಿಗ್ನೇಚರ್ ಅನ್ನ ಕೂಡ ಕೇಳಿದ್ದಾರೆ. ಸೊ ಆ ಫಾರಮ್ ಕೂಡ ನನ್ನ ಕೈಯಲ್ಲಿದೆ, ಅದನ್ನ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇರುತ್ತೆ ಅಂತ. ಅಂದ್ರೆ ಅದರಲ್ಲಿ ಅನೇಕ ಮಾಹಿತಿಗಳನ್ನ ಈಗಾಗಲೇ ಕೇಳಿದ್ದಾರೆ. ಸೊ ಆ ಮಾಹಿತಿಯನ್ನ ಒಂದ್ ವೇಳೆ ನಾನು ನೀಡೋದಿಲ್ಲ ಅಥವಾ ನಾನು ಈಗಾಗಲೇ ಗೃಹಜ್ಯೋತಿ ಫಲಾನುಭವಿಯಾಗಿದ್ದು ನನಗೆ ಈ ಗೃಹಜ್ಯೋತಿ ಬೇಡ ಈಗ ಅಂತ ಅನ್ಸಿದ್ರೆ ಅದಕ್ಕೆ ಒಂದು ಹೊಸದಾಗಿ ಈಗ ಆಯ್ಕೆ ಕೊಟ್ಟಿದ್ದಾರೆ. ಮೊದಲ ದಿನದಲ್ಲಿ ಈ ಆಯ್ಕೆ ಇರಲಿಲ್ಲ, ಈಗ ಹೊಸದಾಗಿ ಆ್ಯಡ್ ಮಾಡಿರುವಂಥದ್ದು. ಇಲ್ಲಿ ಹಾಕಿದ್ದಾರೆ ಪಾರ್ಟ್ 2 ಅನ್ನುವಂತಹ ಆಯ್ಕೆ. ಮೊದಲು ಅದು ಘೋಷಣೆ ಇತ್ತು, ಅಂದರೆ ನಾನು ಎಲ್ಲ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿದ್ದೀನಿ ಅಂತ. ಇಲ್ಲಿ ನೀವು ಭಾಗ 2 ಅಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಯಾವ ರೀತಿಯಲ್ಲಿ ಗೃಹಜ್ಯೋತಿಗೆ ಸಂಬಂಧಿಸಿದಂತಹ ಸಮೀಕ್ಷೆಯ ವಿಚಾರದಲ್ಲಿ ನಾನು ಈ ಕಾರ್ಯದಲ್ಲಿ ಭಾಗವಹಿಸಲು ಇಚ್ಛಿಸುವುದಿಲ್ಲ. ನನ್ನ ಮನೆಗೆ ನೀಡಿರುವಂತಹ ವಿದ್ಯುತ್ ಸಂಪರ್ಕಕ್ಕೆ ಗೃಹಜ್ಯೋತಿ ಯೋಜನೆಯ ಇದನ್ನು ಸ್ಥಗಿತಗೊಳಿಸೋದಕ್ಕೆ ನನ್ನ ಅಭ್ಯಂತರ ಇಲ್ಲ, ಗೃಹಜ್ಯೋತಿ ಲಾಭವನ್ನು ಸ್ಥಗಿತಗೊಳಿಸೋದಕ್ಕೆ ಯಾವುದೇ ಅಭ್ಯಂತರ ಇರೋದಿಲ್ಲ ಅನ್ನುವಂತಹ ಒಂದು ಮುಚ್ಚಳಿಕೆ ಇದೆ. ಅದಕ್ಕೆ ಸಮೀಕ್ಷೆದಾರ ಯಾರಿರ್ತಾರೆ ಅವರು ಸಹಿ ಹಾಕಬೇಕು. ಜೊತೆಗೆ ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಫಲಾನುಭವಿಗಳು ಕೂಡ ಸಹಿ ಹಾಕ್ಬೋದು. ಅಂದರೆ ಸರ್ಕಾರ ನೇರವಾಗಿ ಈಗ ಜನರಿಗೆ ಆಯ್ಕೆಯನ್ನು ಬಿಟ್ಕೊಡ್ತಾ ಇದೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಗ್ಯಾರಂಟಿ ಗಿವ್ ಅಪ್ ಬಗ್ಗೆ ಖುದ್ದು ಸಿಎಂ ಕೂಡ ಮಾತನಾಡಿದ್ರು. ಈಗ ಗೃಹಜ್ಯೋತಿಯ ವಿಚಾರದಲ್ಲಿ ಹೊಸದಾಗೆ ಆ್ಯಡ್ ಆನ್ ಮಾಡಿದ್ದಾರೆ. ಜನ ಸ್ವಯಂ ಪ್ರೇರಿತರಾಗಿ ನನಗೆ ಗ್ಯಾರಂಟಿ ಬೇಡ ಅಂತ ಅನ್ಸಿದ್ರೆ ಬಿಟ್ಟು ಕೊಡ್ಬೋದು ಅನ್ನುವಂಥದ್ದು. ಈಗ ಗೃಹಲಕ್ಷ್ಮಿಯ ವಿಚಾರದಲ್ಲೂ ಕೂಡ ಇದೇ ರೀತಿಯ ರೂಲ್ಸ್ ತರುತ್ತಾ ಸರ್ಕಾರ ಅನ್ನುವಂಥದ್ದು ಅಚ್ಚರಿ. ಬಟ್ ಈಗ ಆರಂಭಿಕ ಹಂತದಲ್ಲಿ ಫಾರಂ ಅಲ್ಲಿ ಈ ಆಯ್ಕೆನೇ ಇರಲಿಲ್ಲ. ಬಟ್ ಅದಾದ ನಂತರ ಈ ಫಾರಂ ಅನ್ನ ಬದಲಾವಣೆ ಮಾಡಿ ಈಗ ಹೊಸದಾಗಿ ಈ ಆಯ್ಕೆಯನ್ನ ನೀಡಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.